ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಕ್ಕಪಕ್ಕದ ದೇಶಗಳ ವಿಷಯದಲ್ಲಿ ಭಾರತ ತನ್ನ ಹಳೆಯ ಅನಗತ್ಯ ಉದಾರತೆಯನ್ನು ಕಡಿಮೆ ಮಾಡ್ಕೋತಾ ಇದೆಯಾ? ಹೀಗೆ ಅನ್ಸೋದಕ್ಕೆ ಕಾರಣ ಬಾಂಗ್ಲಾ, ನೇಪಾಳ ಮುಂತಾದ ದೇಶಗಳ ವಿಷಯದಲ್ಲಿ ಭಾರತ ವರ್ತಿಸ್ತಾ ಇರೋ ರೀತಿ. ಮೊದಲೆಲ್ಲ ಅವರ ತಪ್ಪುಗಳನ್ನು ಹೊಟ್ಟೆಗೆ ಹಾಕೊಂಡು ಅವರಿಗೆ ಬೇಕಾಗಿದ್ದೆಲ್ಲವನ್ನು ಕೊಡ್ತಾ ಇದ್ದ ಭಾರತ ಈಗ ಸ್ವಲ್ಪ ಟಿಟ್ ಫಾರ್ ಟ್ಯಾಟ್ ನೀತಿಯನ್ನು ಅನುಸರಿಸ್ತಾ ಇದೆ. ಭಾರತದ ಸರಕುಗಳ ಮೇಲೆ ಗಡಿಯಲ್ಲಿ ಟ್ಯಾರಿಫ್ ಹಾಕೋದಕ್ಕೆ ನಿಂತ ನೇಪಾಳಕ್ಕೆ ಈಗ ಇಂಧನದ ಬಿಸಿಯನ್ನು ಭಾರತ ತೋರಿಸ್ತಾ ಇದೆ. ಭಾರತದಲ್ಲಿ ನೇಪಾಳಿ ನಂಬರ್ ಪ್ಲೇಟ್ ಇರೋ ಯಾವುದೇ ವಾಹನಕ್ಕೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ತುಂಬದ ಹಾಗೆ ಆದೇಶವನ್ನು ಕೊಡಲಾಗಿದೆ. ಹಾಗೆ ಬಿಹಾರದ ಗಡಿಯಲ್ಲಿನ ಜಿಲ್ಲೆಗಳ ಪೆಟ್ರೋಲ್ ಬಂಕ್ಗಳ ಮುಂದೆ ಪೊಲೀಸರು ಕೂಡ ನಿಂತಿದ್ದಾರೆ. ನೇಪಾಳಿ ವಾಹನಗಳಿಗೆ ನೋ ಪೆಟ್ರೋಲ್. ಹಾಗೆ ನೇಪಾಳದಲ್ಲಿ ಸೂಪರ್ PM ಬಾಲೇನ್ ಶಾ ಅಧಿಕಾರವನ್ನು ಸ್ವೀಕರಿಸಿ 1 ತಿಂಗಳು ಕಳೀತಾ ಇದೆ. ಆ 1 ತಿಂಗಳ ಕಾಲದ ಅವರ ಆಡಳಿತ ಹೇಗಿದೆ? ಬಾಲೇನ್ ಕಲಿಬೇಕಾಗಿರೋದೇನು? ಅಲ್ಲಿನ ಜನರಿಗೆ ಆಗಲೇ ತಮ್ಮ ಹೊಸ ಪ್ರಧಾನಿಯ ಬಗ್ಗೆ ಅಸಮಾಧಾನ ಯಾಕೆ ಶುರು ಆಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಕಳೆದ ವರ್ಷಾಂತ್ಯದ ವೇಳೆಗೆ ಜೆನ್ಜಿ ಪ್ರತಿಭಟನೆಗಳ ಕಾರಣಕ್ಕೆ ತಮ್ಮಲ್ಲಿದ್ದ ಸರ್ಕಾರವನ್ನೇ ಕೆಡವುಕೊಂಡಿದ್ದ ನೇಪಾಳದ ಯುವಕರು ಈಗಲ್ಲಿ ಹೊಸ ಸರ್ಕಾರವನ್ನು ಆಯ್ಕೆ ಮಾಡಿದ್ದಾರೆ. ಕಳೆದ ಹಲವಾರು ಚುನಾವಣೆಗಳಿಂದಲೂ ಬಹುಮತದಿಂದ ದೂರ ಉಳಿದಿದ್ದ ನೇಪಾಳದಲ್ಲಿ ಈಗ ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ ಸಂಪೂರ್ಣ ಬಹುಮತದ ಸರ್ಕಾರವನ್ನು ರಚನೆ ಮಾಡಿದೆ. ಅಲ್ಲಿ ಎಲ್ಲರೂ ಜೆನ್ಜಿ ಮತ್ತು ಅದಕ್ಕಿಂತ ಸ್ವಲ್ಪ ಹಿರಿಯರಿದ್ದಾರೆ. ವಯಸ್ಸಾದವರು ಮತ್ತು ತುಂಬ ಅನುಭವಿಗಳು ಯಾರೂ ಅಲ್ಲಿ ಕಾಣ್ತಾ ಇಲ್ಲ. ಸ್ನೇಹಿತರೆ, ಹೊಸ ತಲೆಮಾರಿಗೆ ರೆವಲ್ಯೂಷನರಿ ಐಡಿಯಾಗಳಿರುತ್ತವೆ. ಹೊಸ ಚಿಂತನೆಗಳು ಬರ್ತಾ ಹೋದಷ್ಟು ಹೊಸತನಕ್ಕೆ ತೆರೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿಜ. ಅದರ ಜೊತೆ ಸ್ವಲ್ಪ ಆಡಳಿತ ಮತ್ತು ಕಾನೂನಿನ ಅರಿವು, ನಿರ್ಧಾರಗಳ ಮೇಲೆ ಒಂದಷ್ಟು ಹಿಡಿತಾ ಇದ್ದು ಬಿಟ್ರೆ ಅಂಥ ಯುವ ಸರ್ಕಾರಗಳು ತುಂಬ ಚೆನ್ನಾಗಿ ದೇಶವನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಬಾಲೇನ್ ವಿಷಯದಲ್ಲಿ ನೇಪಾಳದ ಜನಕ್ಕೆ ವಿಶ್ವಾಸ ದೊಡ್ಡದಿತ್ತು. ಆತ ಪ್ರಧಾನಿ ಆದ ಕೂಡಲೇ ಕೊಟ್ಟ ಭರವಸೆಗಳು ಕೂಡ ತುಂಬ ಚೆನ್ನಾಗಿದ್ವು. 100 ಅಂಶಗಳ ಅವರ ಕಾರ್ಯಕ್ರಮ ನೇಪಾಳದ GDPಯನ್ನು, ಅಲ್ಲಿನ ತಲಾದಾಯವನ್ನು ಅಭಿವೃದ್ಧಿ ಮಾಡಿ ಅದನ್ನು ಹಿಮಾಲಯದ ತಪ್ಪಲಲ್ಲಿನ ಶ್ರೀಮಂತ ದೇಶಗಳಲ್ಲೊಂದನ್ನಾಗಿ ಮಾಡುತ್ತೆ ಅನ್ನೋ ಕನಸನ್ನು ನೇಪಾಳಿಗಳಲ್ಲಿ ಹುಟ್ಟಿಸ್ತಾ ಇತ್ತು. ಅಷ್ಟರಲ್ಲೇ ಬಾಲೇನ್ ಶಾ ಸರ್ಕಾರದ ವಿರುದ್ಧ ಅಲ್ಲಿ ಪ್ರತಿಭಟನೆಗಳು ಶುರುವಾಗಿವೆ. ನೇಪಾಳದ ಈ ಹೊಸ ಸರ್ಕಾರ ಹೊಸ ಕಾನೂನುಗಳನ್ನು ಜಾರಿಗೆ ತರೋದಕ್ಕೆ ಪ್ರಯತ್ನಗಳನ್ನು ಮಾಡ್ತು. ಅಲ್ಲಿನ ಆಡಳಿತ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡುವ ಮೂಲಕ ದೇಶದ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳೋಣ ಅಂತ ಬಾಲೇನ್ ಅಂದ್ಕೊಂಡ್ರು. ಈ ಹಿಂದಿನ ನೇಪಾಳದಲ್ಲಿನ ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆ ತರೋದಕ್ಕೆ ಪ್ರಯತ್ನ ಪಟ್ಟರು. ಅಲ್ಲಿನ ಅನಗತ್ಯ ಇಲಾಖೆಗಳನ್ನು ಮರ್ಜ್ ಮಾಡೋದಕ್ಕೆ ಬಾಲೇನ್ ಶಾ ಯೋಚಿಸ್ತಾ ಇದ್ದಾರೆ. ಅಮೆರಿಕಾದಲ್ಲಿ ಟ್ರಂಪ್ ಸರ್ಕಾರ ಸರ್ಕಾರಿ ವೆಚ್ಚಗಳನ್ನು ಕಡಿಮೆ ಮಾಡೋದಕ್ಕೆ ಅನಗತ್ಯ ಇಲಾಖೆಗಳನ್ನು ರದ್ದು ಮಾಡಿ ಒಂದಷ್ಟು ಸರ್ಕಾರಿ ನೌಕರರನ್ನ ಮನೆಗೆ ಕಳುಹಿಸ್ತಲ್ಲ, ಅದೇ ಮಾದರಿಯನ್ನ ಇಲ್ಲಿ ಬಾಲೇನ್ ಕೂಡ ಅಳವಡಿಸ್ಕೋಬೇಕು ಅಂತ ಅಂದ್ಕೋತಾ ಇದ್ದಾರೆ. ಆದರೆ ಅದಿನ್ನೂ ಜಾರಿಗೆ ಬಂದಿಲ್ಲ. ಕೆಲ ಇಲಾಖೆಗಳನ್ನ ಮರ್ಜ್ ಮಾಡಿ ಜನರಿಗೆ ಬೇಗ ಸೇವೆಗಳು ಸಿಗೋ ಥರ ನೋಡ್ಕೊಳ್ಳೋದು, ಸರ್ಕಾರಿ ಕೆಲಸಗಳಿಗೆ ವೇಗವನ್ನು ಕೊಡೋದು, ಈ ಎಲ್ಲ ಮಾತುಗಳು ಅಲ್ಲಿನ ಜನಕ್ಕೆ ಖುಷಿ ಕೊಡ್ತಾ ಹೋದ್ವು. VIP ಕಲ್ಚರ್ ಇನ್ನು ಮೇಲೆ ಇರೋದಿಲ್ಲ ಅಂತ ಬಾಲೇನ್ ಹೇಳಿದ್ರು. ಜನಕ್ಕೆ ಮತ್ತಷ್ಟು ಖುಷಿ ಆಯಿತು. ಅಲ್ಲಿ ನಮ್ಮ ಹೊಸ ಪ್ರಧಾನಿ ಏನೋ ಮಾಡ್ತಾ ಇದ್ದಾರೆ ಅಂತ ಜನ ಅಂದ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅವರನ್ನ ಸೂಪರ್ PM ಅಂತ ಕೂಡ ಕರೆದ್ರು. ಇನ್ನು ನಮ್ಮ ಭಾರತದಲ್ಲಿ ಕೂಡ ಪ್ರಧಾನಿ ಅಂದರೆ ಬಾಲೇನ್ ಶಾ ಥರ ಇರಬೇಕು ಕಣ್ರಿ ಅಂತ ಕೆಲವರು ಮಾತಾಡೋದಕ್ಕೆ ಕೂಡ ಶುರು ಮಾಡಿದ್ರು. ಅಷ್ಟರಲ್ಲಿ ನೇಪಾಳದ ಮಾಜಿ ಪ್ರಧಾನಿ KP ಶರ್ಮಾ ಓಲಿ ಹಾಗೂ ಮಾಜಿ ಗೃಹ ಸಚಿವ ರಮೇಶ್ ಲೇಖಕ್ ಅವರನ್ನ ಬಂಧಿಸಲಾಯಿತು. ಮಾಜಿ ಪ್ರಧಾನಿಯ ಬಂಧನ ಇದೆಯಲ್ಲ, ಅದು ಸಾಕಷ್ಟು ಜನಕ್ಕೆ ಬಾಲೇನ್ ಬಗ್ಗೆ ಭ್ರಷ್ಟಾಚಾರ ವಿರೋಧಿ ಅನ್ನೋ ಭಾವನೆ ಉಂಟಾಗೋದಕ್ಕೆ ಕಾರಣ ಆಯಿತು. ಹಾಗೆ ಕಾಂಗ್ರೆಸ್ ನಾಯಕ ದೀಪಕ್ ಖಡ್ಕಾ ಕೂಡ ಅರೆಸ್ಟ್ ಆದರು. ಆದರೆ ಅವರನ್ನು ಬಂಧಿಸುವ ಮೊದಲು ಸೂಕ್ತ ಸಾಕ್ಷಿ ಆಧಾರಗಳನ್ನು ಸಂಗ್ರಹಿಸುವ ಕೆಲಸ ನಡೆದಿರಲಿಲ್ಲ. ಹೀಗಾಗಿ ಅಷ್ಟೂ ಜನರನ್ನು ತಕ್ಷಣ ಬಿಡುಗಡೆ ಮಾಡೋದಕ್ಕೆ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ಅಲ್ಲಿಗೆ ಬಾಲೇನ್ ಸರ್ಕಾರಕ್ಕೆ ಮೊದಲ ತಿಂಗಳಲ್ಲೇ ನ್ಯಾಯಾಲಯದ ಕಪಾಳ ಮೋಕ್ಷ ಆಗಿದೆ. ಇನ್ನೊಂದು ಕಡೆ ಬಾಲೇನ್ ತಮ್ಮನ್ನು ತಾವು ಭ್ರಷ್ಟಾಚಾರದ ವಿರುದ್ಧ ಅಂತ ಹೇಳ್ಕೊತಾ ಇದ್ರೆ, ಅವರದ್ದೇ ಸಂಪುಟದ ಗೃಹ ಸಚಿವ ಸುದಾನ್ ಗುರಂಗ್ ವ್ಯಾಪಾರೋದ್ಯಮಿಯ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಿದ್ರು ಮತ್ತು ಅವರ ಆಸ್ತಿಪಾಸ್ತಿಗಳು ಲೆಕ್ಕಕ್ಕೆ ಮೀರಿದ್ವು ಅನ್ನೋ ಕಾರಣಕ್ಕೆ ಅವರು ರಾಜೀನಾಮೆ ಕೊಡಬೇಕಾಗಿ ಬಂದಿದೆ. ಹಾಗೆ ಕಾರ್ಮಿಕ ಸಚಿವ ದೀಪಕ್ ಸಾಹು ತಮ್ಮ ಪತ್ನಿಯನ್ನ ಅಧಿಕಾರದ ಅಂಗಳಕ್ಕೆ ಕರೆತರೋ ಪ್ರಯತ್ನದ ಆರೋಪದ ಮೇಲೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಇಬ್ಬರೂ ಸಚಿವರು ಸರ್ಕಾರ ರಚನೆಯಾಗಿ 1 ತಿಂಗಳು ಕಳೆಯೋ ಮೊದಲೇ ರಾಜೀನಾಮೆಯನ್ನು ಕೊಡಬೇಕಾಗಿ ಬರ್ತಾ ಇರೋದು ಆ ಹೊಸ ಸರ್ಕಾರದ ಸಮಸ್ಯೆಗಳನ್ನು ತೋರಿಸ್ತಾ ಇದೆ. ಇನ್ನು ಬಾಲೇನ್ ಅವರ ಪಕ್ಷ ಇದೆಯಲ್ಲ, RSP, ಅದರ ಮುಖ್ಯಸ್ಥ ರಬಿ ಲಾಮಿಚಾನಿ ವಿರುದ್ಧ ಸಹಕಾರಿ ಕ್ಷೇತ್ರದ ಭ್ರಷ್ಟಾಚಾರ ಪ್ರಕರಣಗಳಿವೆ. ಆದರೆ ಆ ಬಗ್ಗೆ ಬಾಲೇನ್ ಮಾತಾಡ್ತಾ ಇಲ್ಲ ಅನ್ನೋ ಆರೋಪಗಳು ಇವೆ. ಆದರೂ
ಸಾಮಾನ್ಯ ಜನಕ್ಕಿದೆಲ್ಲ ತುಂಬ ಮುಖ್ಯ ವಿಷಯ ಅಂತ ಅನ್ನಿಸ್ಲಿಲ್ಲ. ಬಾಲೇನ್ ಹೊಸದನ್ನೇನೋ ಮಾಡ್ತಾ ಇದ್ದಾರೆ ಅಂತ ಜನ ಕಾಯ್ತಾ ಇದ್ರು. ಆ ಹೊಸತೆ ಈಗ ನೇಪಾಳದಲ್ಲಿ ಮತ್ತಷ್ಟು ಸಮಸ್ಯೆಗಳಿಗೆ ಕಾರಣ ಆಗ್ತಾ ಹೋಗ್ತಾ ಇದೆ. ಗೆಳೆಯರೆ, ನೇಪಾಳ ಹಾಗೂ ಭಾರತದ ನಡುವೆ ಇರೋ ಸಂಬಂಧಗಳು ನಿಮಗೆ ಗೊತ್ತಿವೆ. ನೇಪಾಳದ ಜನ ವ್ಯಾಪಾರ ವಹಿವಾಟುಗಳಿಗೆ ಅತಿ ಹೆಚ್ಚಾಗಿ ಭಾರತದ ಗಡಿಗೆ ಬರ್ತಾರೆ. ಅಲ್ಲಿ ತಮಗೇನು ಬೇಕೋ ಅದನ್ನು ಖರೀದಿ ಮಾಡ್ತಾರೆ, ಅಲ್ಲಿಂದ ವಾಪಸ್ ತಮ್ಮ ಊರುಗಳಿಗೆ ಹೋಗ್ತಾರೆ. ಈಗ ನೇಪಾಳ ಭಾರತದಿಂದ ಜನ ತರುವ ಸರಕುಗಳ ಮೇಲೆ ತನ್ನ ಗಡಿಯಲ್ಲಿ ಸುಂಕ ಹೇರುವ ಕೆಲಸವನ್ನು ಮಾಡ್ತಾ ಇದೆ. 100 ನೇಪಾಳಿ ರೂಪಾಯಿಗಿಂತ ಅಧಿಕ ಮೌಲ್ಯದ ಯಾವ ವಸ್ತುವನ್ನು ಭಾರತದ ಗಡಿಯಿಂದ ತಂದರೂ ಕೂಡ ಅದರ ಮೇಲೆ 5% ಟ್ಯಾರಿಫ್ ಬೀಳ್ತಾ ಇದೆ. ಇದು ಜನರ ಆಕ್ರೋಶ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಇಲ್ಲಿ ಈ ಟ್ಯಾರಿಫ್ಗೆ ನೇಪಾಳ ಕೊಡ್ತಾ ಇರೋ ಕಾರಣವನ್ನು ನಾವು ಅವರದ್ದೇ ಆ್ಯಂಗಲ್ನಿಂದ ನೋಡಿದರೆ ಅಲ್ಲಗೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮಲ್ಲಿ ಕೂಡ ಒಂದಷ್ಟು ವರ್ತಕರಿದ್ದಾರೆ, ಅವರಿಗೂ ವ್ಯಾಪಾರ ಆಗಬೇಕು. ಎಲ್ಲ ಸರಕನ್ನು ಭಾರತದಿಂದಲೇ ತಂದರೆ ನಮ್ಮ ಸ್ಥಳೀಯ ವ್ಯಾಪಾರ ಏನಾಗಬೇಕು? ನಮ್ಮ ಆರ್ಥಿಕತೆಯ ಮೇಲೆ ಇದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ನಾವಿಲ್ಲಿ ಟ್ಯಾರಿಫ್ ಹಾಕ್ತಾ ಇದ್ದೀವಿ ಅಂತ ನೇಪಾಳದ ಸರ್ಕಾರ ಹೇಳಿದೆ. ತೀರಾ 100 ರೂಪಾಯಿ ಮೌಲ್ಯದ ವಸ್ತುಗಳ ಮೇಲೆ ಕೂಡ ಟ್ಯಾರಿಫ್ ಹಾಕೋದು, ಆ ವಸ್ತುಗಳನ್ನು ಕಿತ್ತುಕೊಳ್ಳೋದಿದೆಯಲ್ಲ, ಅದು ಅಮಾನವೀಯ. ಇಲ್ಲಿ ನೇಪಾಳದ 100 ರೂಪಾಯಿ ಅಂದರೆ ಭಾರತದ ಕರೆನ್ಸಿಯಲ್ಲಿ 68 ರೂಪಾಯಿ. ಅಷ್ಟು ಮೌಲ್ಯದ ವಸ್ತುಗಳನ್ನು ಕೂಡ ಭಾರತದಿಂದ ತಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ ಅನ್ನೋ ನಿಲುವಿದೆಯಲ್ಲ, ಅದು ಜನರ ಆಕ್ರೋಶವನ್ನು ಹೆಚ್ಚು ಮಾಡ್ತಾ ಇದೆ. ಹೀಗಾಗಿ ಭಾರತದ ಗಡಿ ಭಾಗದಲ್ಲಿನ ನೇಪಾಳದಲ್ಲಿ ಪ್ರತಿಭಟನೆಗಳು ಕೂಡ ಶುರುವಾಗಿವೆ. ಗೆಳೆಯರೆ, ನೇಪಾಳ ಕೂಡ ಭಾರತದ ಮೇಲೆ ಟ್ಯಾರಿಫ್ ಇರುತ್ತೆ ಅಂದರೆ ಹೇಗೆ? ಭಾರತದಿಂದ ಸರಕುಗಳನ್ನು ತರಿಸ್ಕೊಂಡ್ರೆ ನೇಪಾಳದ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ಅನ್ನೋದಾದರೆ, ನಮ್ಮಲ್ಲಿ ಅದೆಷ್ಟು ನೇಪಾಳಿಗಳಿಗೆ ಕೆಲಸ ಕೊಟ್ಟವರನ್ನು ಸಾಕ್ತಾ ಇಲ್ಲ. ನಮ್ಮ ಯುವಕರಿಗೆ ಸಿಗಬೇಕಾದ ಕೆಲಸಗಳನ್ನು ನೇಪಾಳಿಗಳು ತಿಂದ್ಕೊತಾ ಇದ್ದಾರೆ ಅಂತ ನಾವು ಯಾವತ್ತಾದರೂ ಅಂದುಕೊಂಡಿದ್ವಾ? ಆದರೂ ನೇಪಾಳ ನಮ್ಮದು ಚಿಕ್ಕ ದೇಶ, ನಿಮ್ಮದು ದೊಡ್ಡ ದೇಶ, ನಮ್ಮ ಆರ್ಥಿಕತೆಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತೆಲ್ಲ ಬೇಡ್ತು. ಹೀಗಾಗಿ ಭಾರತ ಆಗೇನು ಮಾತಾಡೋದಕ್ಕೆ ಹೋಗಲಿಲ್ಲ. ಆದರೆ ಈಗ ಭಾರತ ನೇಪಾಳಿ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಸೇವೆಯನ್ನು ನಿಲ್ಲಿಸ್ತಾ ಇದೆ. ಬಿಹಾರದ ಹಲವಾರು ಜಿಲ್ಲೆಗಳಲ್ಲಿ ನೇಪಾಳಿ ವಾಹನಗಳಿಗೆ ಪೆಟ್ರೋಲ್ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಹಾಗೆ ಕೆಲ ಕಡೆಗಳಲ್ಲಿ ಪೊಲೀಸರನ್ನು ಕೂಡ ನಿಲ್ಲಿಸಲಾಗಿದೆ. ಇಲ್ಲಿ ಭಾರತ ತೈಲವನ್ನು ಯಾಕೆ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಕೂಡ ಒಂದಷ್ಟು ಸ್ಪಷ್ಟ ಕಾರಣಗಳಿವೆ. ಸದ್ಯಕ್ಕೆ ಇಡೀ ಜಗತ್ತು ತೈಲ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಅದಕ್ಕೆ ಭಾರತ ಕೂಡ ಹೊರತಾಗೇನಿಲ್ಲ. ನಮ್ಮಲ್ಲಿ ಕೂಡ ವಾಹನಗಳಿಗೆ ಬಳಸುವ ಗ್ಯಾಸ್ನ ಬೆಲೆ ವಿಪರೀತ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಅದನ್ನ ಇದ್ದುದರಲ್ಲೇ ನಿಯಂತ್ರಿಸೋ ಕಾರಣಕ್ಕೆ ಒಂದಷ್ಟು ಸಬ್ಸಿಡಿ ಈ ಥರದ ವ್ಯವಸ್ಥೆಗಳನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಪಕ್ಕದ ದೇಶದ ಜನ ಬಂದು ನಮ್ಮಲ್ಲಿ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡಿದರೆ ನಮ್ಮ ದೇಶದ ವಾಹನಗಳಿಗೆ ತೈಲ ಹಾಗೂ ಇಂಧನ ಸಮಸ್ಯೆ ಉಂಟಾಗೋ ಸಾಧ್ಯತೆಗಳಿರುತ್ತವೆ. ಆ ಥರದ ಪರಿಸ್ಥಿತಿ ಈಗಾಗಲೇ ಬಿಹಾರ ಹಾಗೂ ಇನ್ನಿತರ ಕಡೆಗಳಲ್ಲಿನ ನೇಪಾಳದ ಗಡಿಯಲ್ಲಿ ಉಂಟಾಗೋದಕ್ಕೆ ಶುರುವಾಗಿತ್ತು. ಭಾರತದ ವಾಹನಗಳು ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು. ಇದನ್ನು ಗಮನಿಸಿದ ಬಿಹಾರದ ಸರ್ಕಾರ ನೇಪಾಳದ ಗಡಿ ಜಿಲ್ಲೆಗಳಲ್ಲಿ ಇನ್ನು ಮುಂದೆ ನೇಪಾಳಿ ನಂಬರ್ ಪ್ಲೇಟ್ ಇರೋ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಅನ್ನು ಹಾಕೋದಿಕ್ಕೆ ಹೋಗಬೇಡಿ ಅನ್ನೋ ಆದೇಶವನ್ನು ಹೊರಡಿಸಿದೆ. ಇನ್ನು ಪೆಟ್ರೋಲ್ ಬಂಕ್ಗಳ ಮಾಲೀಕರು ಕೂಡ ನಾಕಾಣಿ ಹೆಚ್ಚಾಗಿ ಸಿಗುತ್ತೆ ಅಂತ ಪೆಟ್ರೋಲ್ ಅನ್ನು ಕದ್ದು ಹಾಕ್ತಾರೆ ಅನ್ನೋದು ಗೊತ್ತಿರೋದ್ರಿಂದ ಅಲ್ಲೆಲ್ಲ ಪೊಲೀಸ್ ಭದ್ರತೆಯನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಯಾಕೆ ನೇಪಾಳಿ ವಾಹನಗಳು ಭಾರತಕ್ಕೆ ಪೆಟ್ರೋಲ್ಗಾಗಿ ಬರುತ್ತವೆ? ಗೆಳೆಯರೆ, ನೇಪಾಳದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 219 ನೇಪಾಳಿ ರೂಪಾಯಿ. ಅದನ್ನು ಭಾರತೀಯ ಕರೆನ್ಸಿಗೆ ಕನ್ವರ್ಟ್ ಮಾಡಿ ನಾವು ಲೆಕ್ಕ ಹಾಕಿದರೆ 137 ರೂಪಾಯಿ ಆಗುತ್ತೆ. ಅದೇ ಡೀಸೆಲ್ ಬೆಲೆಯಲ್ಲಿ ಲೀಟರ್ಗೆ 207 ರೂಪಾಯಿ. ಅದು ಕೂಡ ನಮ್ಮ ಕರೆನ್ಸಿಲಾದರೆ 130 ರೂಪಾಯಿ ಆಗುತ್ತೆ. ಇದು ನೇಪಾಳದಲ್ಲಿನ ತೈಲ ಬೆಲೆ. ಆದರೆ ಭಾರತದಲ್ಲಿ ಪೆಟ್ರೋಲ್ 100ರ ಆಜುಬಾಜು ಸಿಗ್ತಾ ಇದೆ. ಇನ್ನು ಡೀಸೆಲ್ ಕೂಡ 90 ರೂಪಾಯಿಯ ಆಸುಪಾಸಲ್ಲಿದೆ. ಸೊ ಭಾರತದಿಂದ ತಗೊಂಡು ಹೋದರೆ ಅವರಿಗೆ ರೇಟು ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ. ಹಾಗೆ ಇಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ತೈಲವನ್ನು ಖರೀದಿ ಮಾಡಿ ಅದನ್ನು ನೀಟಾಗಿ ಗಡಿಯಿಂದ ಆಚೆಗೆ ಸ್ಮಗಲ್ ಮಾಡಿ ಅಲ್ಲಿ ಮಾರಾಟ ಮಾಡ್ಕೊಂಡ್ರೆ ಒಂದಿಷ್ಟು ಒಳ್ಳೆ ದುಡ್ಡು ಕೂಡ ಆಗುತ್ತೆ. ಹೀಗಾಗಿ ಭಾರತ ನೇಪಾಳದ ಗಡಿಗಳಲ್ಲಿ ತೈಲ ಸ್ಮಗ್ಲಿಂಗ್ ಮಾಡೋ ಗುಂಪುಗಳೇ ತಯಾರಾಗ್ತಾ ಇವೆ. ಅವರು ನೇಪಾಳದ ಒಳಕ್ಕೆ ತೈಲವನ್ನು ಕದ್ದು ಸಾಗಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ನೇಪಾಳದಿಂದ ಬರೋ ವಾಹನಕ್ಕೆ ತೈಲ ಕೊಡೋದಿಲ್ಲ ಅಂತ ಹೇಳ್ತಾ ಇದೆ. ಹಾಗೆ ತೀರಾ ಎಮರ್ಜೆನ್ಸಿ ಸನ್ನಿವೇಶಗಳಲ್ಲಿ 100 ರೂಪಾಯಿವರೆಗಿನ ತೈಲವನ್ನು ಮಾತ್ರ ಆ ವಾಹನಗಳಿಗೆ ಕೊಡೋದಿಕ್ಕೆ ಬಂಕ್ಗಳಿಗೆ ಅನುಮತಿಯನ್ನು ಕೊಡಲಾಗಿದೆ. ಇನ್ನು ಇದರ ಜೊತೆ ನೇಪಾಳ ಮತ್ತು ಗಡಿಯ ಬಾರ್ಡರ್ ಪೋಸ್ಟ್ಗಳಲ್ಲಿ ಒಂದಷ್ಟು CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಅಲ್ಲಿಂದ ಬರುವ ವಾಹನಗಳು, ಭಾರತದಿಂದ ಅಲ್ಲಿಗೆ ಹೋಗೋ ಸರಕುಗಳು, ಎರಡೂ ಕಡೆಗಳಲ್ಲಿ ಸಂಚರಿಸುವ ಜನ, ಇದೆಲ್ಲದರ ಮೇಲೆ ಒಂದು ನಿಗಾ ಇಡುವ ವ್ಯವಸ್ಥೆಯನ್ನು ಕೂಡ ಭಾರತ ಇಲ್ಲಿ ಮಾಡಿದೆ. ಗೆಳೆಯರೆ, ನೇಪಾಳ
ನೇಪಾಳ ಮತ್ತು ಭಾರತದ ಗಡಿ ಇದೆಯಲ್ಲ, ಅಲ್ಲಿ ಮುಕ್ತ ಸಂಚಾರಕ್ಕೆ ಅವಕಾಶ ಇದೆ. ಈ ಮುಕ್ತ ಸಂಚಾರ ಭಾರತಕ್ಕೆ ಸಾಕಷ್ಟು ಸಮಸ್ಯೆಗಳನ್ನು ಈ ಹಿಂದಿನಿಂದಲೂ ಮಾಡ್ತಾ ಇದೆ. ಪಾಕಿಸ್ತಾನದ ISI ನೆಟ್ವರ್ಕ್ ಭಾರತದಲ್ಲಿ ಉಗ್ರರನ್ನ ನುಸುಳಿಸೋದಕ್ಕೆ, ಖೋಟಾ ನೋಟುಗಳನ್ನು ಕಳುಹಿಸೋದಕ್ಕೆ, ವೆಪನ್ ಹಾಗೂ ಡ್ರಗ್ ಡೀಲಿಂಗ್ಗೆ ಈ ನೇಪಾಳದ ಗಡಿಯನ್ನು ದೊಡ್ಡ ಪ್ರಮಾಣದಲ್ಲಿ ಬಳಕೆ ಮಾಡ್ಕೋತಾ ಇದೆ ಅನ್ನೋದು ಸುಳ್ಳೇನಲ್ಲ. ಹಾಗೆ ನೇಪಾಳ ಹಾಗೂ ಬಿಹಾರದ ಗಡಿಯಲ್ಲಿ ಡೆಮೋಗ್ರಫಿ ಬದಲಾವಣೆ ಕೂಡ ದೊಡ್ಡ ಮಟ್ಟದಲ್ಲಾಗ್ತಾ ಇದೆ. ಹೀಗಾಗಿ ಭಾರತ ಈ ಗಡಿಗಳ ವಿಷಯದಲ್ಲಿ ಕಟ್ಟೆಚ್ಚರವನ್ನು ವಹಿಸಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಅದರ ಆರಂಭಿಕ ಹಂತ ಅನ್ನೋ ಹಾಗೆ ಈಗ ಅಲ್ಲಿ CC ಕ್ಯಾಮರಾಗಳನ್ನು ಅಳವಡಿಸುವ ಕೆಲಸ ನಡೆದಿದೆ. ಇನ್ನು ಬಾಲೇನ್ ಭಾರತದಲ್ಲಿ ಓದಿದವರು, ಅಮೆರಿಕಾದ ಸಂಪರ್ಕಗಳು ಆತನಿಗಿವೆ, ಅಮೆರಿಕ ಇನ್ಫ್ಲೂಯೆನ್ಸ್ ಇರೋ ಅಧ್ಯಕ್ಷ ಅಂತ ಬಾಲೇನ್ ಬಗ್ಗೆ ಸಾಕಷ್ಟು ಜನ ಹೇಳ್ತಾರೆ. ಇಲ್ಲಿ ಬಾಲೇನ್ ಅವರ ಒಂದಷ್ಟು ನಿರ್ಧಾರಗಳು ಅಲ್ಲಿನ ಜನರನ್ನ ಸಿಕ್ಕಾಪಟ್ಟೆ ಖುಷಿ ಪಡಿಸಿದ್ವು. ಆದರೆ ಯಾವಾಗ ಭಾರತದಿಂದ ಬರುವಾಗ ಬರೀ ಕೈಲೇ ಬರಬೇಕು ಅಂತ ಹೇಳಿ ಭಾರತದಿಂದ ತರುವ ಸಣ್ಣ ಪುಟ್ಟ ಸರಕುಗಳ ಮೇಲೆ ಕೂಡ ಬಾಲೇನ್ ಟ್ಯಾರಿಫನ್ನು ಹೇರೋದಕ್ಕೆ ಶುರು ಮಾಡಿದ್ರು. ಅದಕ್ಕೊಂದು ಕೌಂಟರ್ ಅನ್ನೋ ಹಾಗೆ ಭಾರತದ ಪೆಟ್ರೋಲ್ ಬಂಕ್ಗಳಿಗೆ ನೇಪಾಳದ ವಾಹನಗಳಿಗೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮಾರಬೇಡಿ ಅಂತ ಹೇಳಲಾಗಿದೆ. ಇನ್ನು ಬಾಂಗ್ಲಾದೇಶದ ವಿಷಯದಲ್ಲಿ ಕೂಡ ಭಾರತ ಮೊನ್ನೆ ಇದೇ ಥರದ ಒಂದು ನಿರ್ಧಾರವನ್ನು ಕೈಗೊಳ್ತು. ಬಾಂಗ್ಲಾ ಭಾರತದಿಂದ ಡೀಸೆಲ್ ಅನ್ನು ಬಯಸ್ತು. ಬಾಂಗ್ಲಾದ ಸೇನೆಯಲ್ಲಿ ಶುರುವಾಗಿದ್ದ ಭಾರತ ವಿರೋಧಿ ಮತ್ತು ಪಾಕಿಸ್ತಾನಿ ನೆಟ್ವರ್ಕ್ ಅನ್ನು ಹೊಂದಿರೋ ಜನ ಏನಿದ್ದಾರೆ ಅವರನ್ನು ದಮನ ಮಾಡೋದಕ್ಕೆ ಭಾರತ ಬಾಂಗ್ಲಾಗೆ ಹೇಳ್ತು. ಆ ಕೆಲಸ ಆದ ನಂತರವೇ ಭಾರತ ಬಾಂಗ್ಲಾಗೆ ಒಂದಷ್ಟು ಡೀಸೆಲನ್ನು ಕೂಡ ಕೊಟ್ಟಿದೆ. ಇಲ್ಲಿ ಭಾರತವೂ ಬದಲಾಗ್ತಾ ಇದೆ. ಈ ಬದಲಾವಣೆ ನಿಜಕ್ಕೂ ಒಳ್ಳೆಯದೇ. ಇದು ಇನ್ನಷ್ಟು ಕಠಿಣ ಆಗಲಿ. ಭಾರತದ ಅಕ್ಕಪಕ್ಕದ ದೇಶಗಳು ತಮಗಿಷ್ಟ ಬಂದ ಹಾಗೆ ಭಾರತದ ಜೊತೆ ಆಟ ಆಡುವ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವಷ್ಟು ಭಾರತ ಕಠಿಣವಾಗಲಿ ಅಂತ ಆಶಿಸೋಣ. ಇದು ಗೆಳೆಯರೆ ನೇಪಾಳಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.